ಕಾನೂನೆಲ್ಲರೂ ಗೌರವಿಸ್ಬೇಕು. ನಾವೆಲ್ಲ ಕಾನೂನು ಗೌರವಿಸ್ತೀವಿ. ಹೆಲ್ಮೆಟ್ ಕಡ್ಡಾಯ ಮಾಡಿದ್ದಾರೆ, ಅದನ್ನು ನಾವು ಸ್ವಾಗತಿಸ್ತೀವಿ. ಅದು ಸೇಫ್ಟಿ. ನಗರದಲ್ಲಿ ಏನಾಗಿದೆ ಅಂದರೆ, ನಾವು ಇಲ್ಲಿಂದ ಇಲ್ಲಿಗೆ ಹೋಗ್ತಾ ಇದ್ದಾರೆ, ಟ್ಯಾಬ್ಲೆಟ್ಸ್ಗೆ ಹೋಗ್ತಾರೆ, ಇನ್ನೊಂದಕ್ಕೆ ಹೋಗ್ತಾರೆ, ಏನೇನು ಬೇರೆ ಏನೂ ಅಷ್ಟು ಇದಿಲ್ಲ. ಆದರೆ ಪೊಲೀಸರು ಯಾವ ರೀತಿ ತಡೀತಾರೆ ಅಂದರೆ, ಪಬ್ಲಿಕ್ಕಲ್ಲಿ ಏನೋ ಮರ್ಡರ್ ಮಾಡ್ದಂಗೆ, ಕಳ್ತನ ಮಾಡಿ ಗಾಡಿ ನಾವು ಎತ್ಕೊಂಡು ಹೋದಂಗೆ ಹೋಗಿ ಅಡ್ಡಾಕೊಂಡು ಹಿಡಿದು ಎಳೆದು ನಿಲ್ಲಿಸ್ತಾರೆ. ನಿಲ್ಲಿಸಿ ಇವತ್ತು ಫೈನ್ ಹಾಕ್ತಾ ಇದ್ದಾರೆ. ಆಯ್ತು, ಅವ್ರ ಕಾನೂನು ನಿಷ್ಠೆಗೆ ನಾವೇನು ಕೋಪ ಮಾಡ್ಕೊಳಲ್ಲ, ದಂಡ ಕಟ್ಟಿದ್ದೀವಿ ಕೂಡ. ಅದೇ ಅವ್ರ ಮುಂದೆ ಟಿಪ್ಪರ್ಗಳು ಜಲ್ಲಿ ಸುರಿಸ್ಕೊಂಡು ಲೋಡುಗೆ ಗಟ್ಟಲೆ ಅವ್ರ ಕಣ್ಣೆದುರಿಗೆ ಓದ್ತಾಯಿದ್ರು ಕೂಡ ಅದಕ್ಕೆ ಕೈ ಅಡ್ಡಿಕ್ಕಲ್ಲ. ಯಾಕೆ? ತಾರತಮ್ಯ ಯಾಕೆ? ಮತ್ತು ಅದೇ ಪೊಲೀಸರು ಹೆಲ್ಮೆಟ್ ಹಾಕದೆ ಇವ್ರು ಓಡಿಸ್ಕೊಂಡು ಹೋಗ್ಬೋದಾ? ಮತ್ತು ಇವರು ಸರ್ಕಾರಿ ವಾಹನದಲ್ಲಿ ಇವ್ರ ಹೆಂಡತಿಗಳನ್ನ ಕುರುಳಿಸ್ಕೊಂಡು, ಇವ್ರ ಫ್ಯಾಮಿಲಿಯನ್ನು ಕುರುಳಿಸ್ಕೊಂಡು ಇವ್ರು ಓಡಾಡ್ಬೋದಾ? ಕಾನೂನು ಅಂದಮೇಲೆ ಎಲ್ರಿಗೂ ಒಂದೇ ಅಲ್ಲ. ಇವತ್ತು ಸಾಮಾನ್ಯ ಜನಕ್ಕೆ ಕನಿಷ್ಠ ಪಕ್ಷ ಆಯ್ತು, ಎಲ್ಲರೂ ಕಾನೂನು ಗೌರವಿಸ್ತಾರೆ, ಕನಿಷ್ಠ ಪಕ್ಷ ಅವ್ರನ್ನ ಕೇಳೋ ಸೌಜನ್ಯ ಕೂಡ ಅಲ್ಲ, ಅವ್ರು ವರ್ತಿಸೋ ರೀತಿ. ಐಸಿಎಸ್ಇ ಬೋರ್ಡ್ ಎಕ್ಸಾಮ್ನಲ್ಲಿ ಡಿಸ್ಟಿಂಕ್ಷನ್ ಫಸ್ಟ್ ಕ್ಲಾಸ್ನಲ್ಲಿ ವಿದ್ಯಾರ್ಥಿಗಳು ಪಾಸ್ ಆಗಿ 100% ರಿಸಲ್ಟ್ ಪಡೆದು ಜಿಲ್ಲೆಯ ಟಾಪ್ ಸ್ಕೂಲ್ ಪಟ್ಟಿಯಲ್ಲಿರುವ ಕೋಲಾರದ ಟಮಕ ಬಳಿ ಇರುವ ಸರ್ ಎಂ ವಿಶ್ವೇಶ್ವರಯ್ಯ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ 2026-27ನೇ ಸಾಲಿನ ನರ್ಸರಿಯಿಂದ 10ನೇ ತರಗತಿಯವರೆಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಹೈಟೆಕ್ ಸ್ಕೂಲ್ ಬಿಲ್ಡಿಂಗ್, ಆಟದ ಮೈದಾನ, ನುರಿತ ಶಿಕ್ಷಕರ ಜೊತೆಗೆ ಸುರಕ್ಷಿತ ಬಸ್ ವ್ಯವಸ್ಥೆ ಕಲ್ಪಿಸಲಾಗಿದೆ. ಶಿಕ್ಷಣದ ಜೊತೆಗೆ ಸ್ಪೋರ್ಟ್ಸ್ನಲ್ಲಿ ಉತ್ತಮ ತರಬೇತಿ ನೀಡಿ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಕ್ರಿಕೆಟ್ ಹಾಗೂ ಖೋ-ಖೋ ಕ್ರೀಡೆಯಲ್ಲಿ ಹಲವು ವಿದ್ಯಾರ್ಥಿಗಳು ಭಾಗವಹಿಸಿ ಅನೇಕ ಪ್ರಶಸ್ತಿ ಪಡೆದಿದ್ದಾರೆ. ಏನೋ ಒಂದು ಭಾಷೆ ಹಿಡಿತ ಆಗ್ಬೋದು, ಅಥವಾ ಅವ್ರನ್ನ ನಡ್ಕೊಳೋ ವರ್ತನೆ ಆಗ್ಬೋದು, ಏನೋ ದೊಡ್ಡ ಹೆಲ್ಮೆಟ್ ಹಾಕದೇ ಇರೋನು ದೊಡ್ಡ ಕಳ್ಳನ ಥರ ನಮ್ಮ ಗಾಡಿ ನಾವು ಕಳ್ತನ ಮಾಡ್ಕೊಳ್ಳೋದು ಕಳ್ಳರ ರೀತಿ ವರ್ತಿಸ್ತಾ ಇದ್ದಾರೆ. ಇದಂತೂ ಕೋಲಾರಲ್ಲಿ ಪೊಲೀಸರು ವರ್ತನೆ ನಿಜವಾಗೂ ತುಂಬ ನೋವಾಗ್ತಾ ಇದೆ. ಅದು ಯಾರ ಮೇಲೆ? ಬಡಬಗ್ಗರ ಮೇಲೆ, ಸಾಮಾನ್ಯ ಹಳ್ಳಿಯಿಂದ ಬಂದವರು ನೋಡ್ಕೊತಾರೆ. ಅವರು ಅಮಾಯಕರ ಮೇಲೆ ಅಡ್ಡಾಕಿ ಅದು ಟರ್ನಿಂಗ್ಗಳಲ್ಲಿ ಕಳ್ಳರ ಥರ ಕಾತಿದ್ದು ಹಿಡಿಯೋದು ಒಂಥರ ಇದಾಗಿದೆ ಅಲ್ಲ. ಅದು ನಗರದಲ್ಲಿ ಈಗ ಏನಾಗಿದೆ, ಮೊನ್ನೆ ಕೂಡ ಮುನೇಶು ಎಕ್ಸ್ಟೇಷನ್ನಲ್ಲಿ ಕಾರ್ ಮೇಲೆ ಜಲ್ಲಿ ಬಿತ್ತು ಅಂತ ಗಾಡಿ ಅಡ್ಡಾಕಿ ಅಲ್ಲಿನ್ನು ಸಾರ್ವಜನಿಕರೆಲ್ಲ ಗಲಾಟೆ ಮಾಡಿದ್ದಾರೆ. ಎಮ್ ಸ್ಯಾಂಡು ಮತ್ತು ಪಾರ್ಟಿ ಜಲ್ಲಿ ಇವೆಲ್ಲ ಏನು ಹಾಕ್ಕೊಂಬರ್ತಾ ಇದ್ದಾರೆ, ಓವರ್ಲೋಡ್ ಹಾಕ್ಕೊಂಬರ್ತಾರೆ. ನಾವು ಹಿಂದೆ ಹೋಗ್ತಾ ಇರ್ತೀವಿ, ಟೂ ವೀಲರ್ ಆಗ್ಬೋದು, ಕಾರ್ ಆಗ್ಬೋದು, ಅವ ಮೇಲೆ ಬೀಳ್ತದ. ಇವ್ರು ಕಣ್ಣಾಗಿ ನೋಡಿದ್ರು ಕೂಡ ಅವನು ಮುಟ್ಟಲ್ಲ. ಯಾಕಂದರೆ ಅದಕ್ಕೇನೋ ಫಿಕ್ಸ್ ಆಗಿದೆ ಅಂತ. ಇಲ್ಲಾಂದರೆ ಇವ್ರು ಇಡೀಲಿ ನೋಡೋಣ. ಓವರ್ಲೋಡು ಇವತ್ತು ಮಾಲೂರಿಂದ ಒಂದು ದಿವಸಕ್ಕೆ ಕೋಲಾರ ರೂಟಲ್ಲಿ, ಕೋಲಾರದಲ್ಲಿ ಒಂದು 100 ಗಾಡಿ ಬರ್ತದೆ. 100 ಗಾಡಿನ ಪೊಲೀಸರು ಏನು ಹೆಲ್ಮೆಟ್ ಹಾಕ್ದಿರೋ ಟೂ ವೀಲರ್ ನಂಗೆ ಹಿಡಿತಾರೋ ಆ ಗಾಡಿಗಳು ನಂಗೆ ಹಿಡೀಲಿ. ಆವಾಗ ಇವರು ಕಾನೂನು ನಿಷ್ಠೆ, ಇವರ ಪ್ರಾಮಾಣಿಕತೆನ ನಾವು ಗೌರವಿಸ್ತೀವಿ. ಅವ್ರು ಏನೇನ ಮಾಡ್ಬೋದು ಸರ್, ಅವ್ರು ಹೆಲ್ಮೆಟ್ ಹಾಕಲ್ಲ, ಅವ್ರು ಸರ್ಕಾರಿ ವಾಹನದಾಗ ಅವ್ರ ಫ್ಯಾಮಿಲಿಗಳು ಓಡಾಡ್ತಾರೆ, ಅವ್ರು ಏನೇನ ಮಾಡ್ಬೋದು. ಆದರೆ ಇನ್ನೊಬ್ಬರನ್ನ ಮಾತ್ರ ಕಾನೂನು ಇವ್ರು ಪಟ್ಟಾಗಿ ಕೇಳ್ತಾರೆ.